ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಕಾವು ರಂಗೇರುತ್ತಿದೆ. ಹಾಲಿ ಸಂಸದ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಮುದ್ದೇಬಿಹಾಳ ಪಟ್ಟಣದಲ್ಲಿ ಮತಯಾಚನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಹಲವು ಜನ ಬಿಜೆಪಿಯ ಮುಖಂಡರು ಉಪಸ್ಥಿತರಿದ್ದರು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಮೇ 7ರಂದು ರಾಜ್ಯದಲ್ಲಿ ನಡೆಯುವ ಚುನಾವಣೆಯ ಕಾವು ರಂಗೇರುತ್ತಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಾಯಕರು ಆಗಮಿಸಿ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡುತ್ತಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣಕ್ಕೆ ಆಗಮಿಸಿದ ಮಾಜಿ ಸಿಎಂ ಯಡಿಯೂರಪ್ಪ ಬೃಹತ್ ರೋಡ್ ಶೋ ನಡೆಸಿ ರಮೇಶ್ ಜಿಗಜಿಣಗಿ ಪರವಾಗಿ ಮತಯಾಚನೆಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 10 ವರ್ಷವಾಯಿತು. ಒಂದೇ ದಿನ ಕೂಡ ಅವರು ವಿಶ್ರಾಂತಿಯನ್ನು ತೆಗೆದುಕೊಂಡಿಲ್ಲ. ಈ ಬಾರಿ ರಾಜ್ಯದಲ್ಲಿ 28ಕ್ಕೆ 28 ಮತಕ್ಷೇತ್ರ ಗೆಲ್ಲುವ ವಾತಾವರಣವಿದೆ. ನಿನ್ನೆ ನಡೆದ ಚುನಾವಣೆಯಲ್ಲಿ 14ಕ್ಕೆ 14 ಕೂಡ ಗೆಲ್ಲುವ ವಿಶ್ವಾಸವಿದೆ. ಹಣ ಜಾತಿ ಹೆಂಡದ ಬಲದಿಂದ ಹಿಂದೆ ಚುನಾವಣೆ ಗೆಲ್ಲುತ್ತೇವೆ ಎಂದು ಕಾಂಗ್ರೆಸ್ನವರು ಅಂದುಕೊಂಡಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ಈ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ, ಪಾಪರ್ ಆಗಿದೆ. ಎಲ್ಲ ಯೋಜನೆಗಳು ನಿಂತು ಹೋಗಿವೆ. ಕೇವಲ ಪ್ರಚಾರದಲ್ಲಿ ಕಾಂಗ್ರೆಸ್ನವರು ತೊಡಗಿಕೊಂಡಿದ್ದಾರೆ. ಈ ಬಾರಿ ಕೂಡ ರಮೇಶ್ ಜಿಗಜಿಣಗಿ ಅವರು 3 ಲಕ್ಷಕ್ಕೂ ಅಧಿಕ ಮತದಿಂದ ಗೆಲ್ಲುತ್ತಾರೆ. ರಾಮನ ಪ್ರತಿಷ್ಠಾಪನೆ ಮಾಡುವಾಗ ಯಾರೂ ಕಾಂಗ್ರೆಸ್ನವರು ಬರಲಿಲ್ಲ. ಈ ಬಾರಿ ಕಾಂಗ್ರೆಸ್ನವರಿಗೆ ತಕ್ಕ ಪಾಠವನ್ನು ಕಲಿಸಬೇಕಿದೆ. ಈ ಬಾರಿ ಲೋಕಸಭೆಯಲ್ಲಿ 400ಕ್ಕೂ ಅಧಿಕ ಸೀಟು ಗೆದ್ದು ರಾಜ್ಯದಲ್ಲಿ 28 ಮತಕ್ಷೇತ್ರವನ್ನು ಗೆಲ್ಲಲಿದೆ. ನನಗೆ ಈಗ 72 ವರ್ಷ, ಕೈಕಾಲು ಗಟ್ಟಿದೆ. ಇದೇ ಇನ್ನೊಂದು ಲೋಕಸಭಾ ಚುನಾವಣೆ ಮಾಡಿ ನಿಮ್ಮ ಆಶೀರ್ವಾದ ಪಡೆಯಲು ನಾನು ಬರುವೆ. ಇಂಥ ಉರಿ ಬಿಸಿಲಿನಲ್ಲಿ ಮೆರವಣಿಗೆಯಲ್ಲಿ ಜನರು ಪಾಲ್ಗೊಂಡಿದ್ದು ನೋಡಿದರೆ ನಿಮಗೆ ಎಷ್ಟೇ ಅನುದಾನ ಕೊಟ್ಟರೂ ಕಡಿಮೆನೇ. ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಅಷ್ಟೇ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ಸತ್ಯ. ಹೀಗಾಗಿ ಮತ್ತೊಮ್ಮೆ ರಮೇಶ್ ಜಿಗಜಿಣಗಿ ಅವರಿಗೆ ಮತ ಹಾಕಿ ಗೆಲ್ಲಿಸಬೇಕು ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹೇಳಿದರು. ಇನ್ನು ಮೆರವಣಿಗೆ ಬಳಿಕ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ, ಯಡಿಯೂರಪ್ಪನವರು ನನಗೆ ಬಿಜೆಪಿ ಟಿಕೆಟ್ ಕೊಟ್ಟು ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ನಿಲ್ಲಲು ಸೂಚಿಸಿದರು. ಮುದ್ದೇಬಿಹಾಳ ಪಟ್ಟಣಕ್ಕೆ 120 ಕೋಟಿ ಅನುದಾನ ಕೊಟ್ಟಿದ್ದು ಬಿಎಸ್ ಯಡಿಯೂರಪ್ಪ. ತಾಳಿಕೋಟಿ ನಗರಕ್ಕೆ 130 ಕೋಟಿ, 40 ವಾರ್ಡ್ಗೆ 50 ಕೋಟಿ ಕೊಟ್ಟರು. ಇಡೀ ಮತಕ್ಷೇತ್ರಕ್ಕೆ 4500 ಕೋಟಿ ಕೊಟ್ಟಿದ್ದು ಯಡಿಯೂರಪ್ಪ. ನಾನು ಚುನಾವಣೆಯಲ್ಲಿ ಅಲ್ಪ ಮತದಿಂದ ಸೋತಿದ್ದೇನೆ. ಆದರೆ ಇದು ನನ್ನ ಸೋಲಲ್ಲ, ತಾಲೂಕಿನ ಅಭಿವೃದ್ಧಿಯ ಸೋಲು. ಕಳೆದ ಚುನಾವಣೆಯಲ್ಲಿ 32,000 ಲೀಡ್ ಕೊಟ್ಟಿದ್ದೆವು. ಈ ಬಾರಿ ಚುನಾವಣೆಯಲ್ಲಿ ಕಮಲದ ಗುರ್ತಿಗೆ ಮತ ಹಾಕಿ ಮೋದಿ ಅವರಿಗೆ ಪ್ರಧಾನಿ ಮಾಡಬೇಕು. ಜಿಗಜಿಣಗಿ ಅವರು ಸಂಭಾವಿತ ವ್ಯಕ್ತಿ. ರಮೇಶ್ ಜಿಗಜಿಣಗಿ ಗೆದ್ದರೆ ನಿಮ್ಮ ಮತ ಮೋದಿ ಅವರಿಗೆ ನೀಡಿದಂತಾಗುತ್ತದೆ. ನಾನು ರಾಜಕೀಯ ಜೀವನದಲ್ಲಿ ಜನರನ್ನು ಹೃದಯದಲ್ಲಿಟ್ಟುಕೊಂಡು ಪ್ರೀತಿಯನ್ನು ಮಾಡಿದ್ದೇನೆ. ಮತ್ತೆ ಭಾರತೀಯ ಜನತಾ ಪಕ್ಷ ಈ ಚುನಾವಣೆ ಮುಗಿದ ಬಳಿಕ ಕಾಂಗ್ರೆಸ್ 2 ಹೋಳಾಗುತ್ತದೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಯ ಕಮಲ ಮುದ್ದೇಬಿಹಾಳದಲ್ಲಿ ಅರಳುತ್ತದೆ. ನನಗೆ ರೈತ ಮೋರ್ಚಾ ಅಧ್ಯಕ್ಷರ ಜವಾಬ್ದಾರಿ ಕೊಟ್ಟಿದ್ದಾರೆ. ರಾಜ್ಯದ ಮೂಲೆ ಮೂಲೆಗೂ ಹೋಗಿ ಪಕ್ಷ ಸಂಘಟನೆ ಮಾಡುವೆ. ನೀವು ಮತ ಹಾಕಿದ್ದು ಒಂದೇ ಒಂದು ಮತ ಕಡಿಮೆಯಾದರೆ ಅದು ಅಭಿವೃದ್ಧಿಗೆ ಮಾಡಿದ ಕಡೆಗಣನೆ ಮಾಡಿದಂತಾಗುತ್ತೆ ಎಂದರು. ಇನ್ನು 2ನೇ ಹಂತದ ಚುನಾವಣಾ ಕಾವು ರಂಗೇರುತ್ತಿರುವ ಕಾರಣ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಘಟಾನುಘಟಿ ನಾಯಕರು ಆಗಮಿಸಿ ಮತಯಾಚನೆಯನ್ನ ಮಾಡುತ್ತಿದ್ದಾರೆ. ಇನ್ನು ಮುಂಬರುವ ದಿನದಲ್ಲಿ ಮತದಾರರ ತೀರ್ಪು ಯಾರಂತೆ ಇದೆ ಎಂಬುದನ್ನು ಕಾದು ನೋಡಬೇಕಿದೆ. ಕಮಲದ ಗುರುತಿಗೆ ಹಾಕಿಸುವ ಮುಖಾಂತರ ನರೇಂದ್ರ ಮೋದಿಜಿಯವರ 3ನೇ ಬಾರಿಗೆ ಪ್ರಧಾನಮಂತ್ರಿ ಅವಕಾಶ ಮಾಡಿಕೊಡಬೇಕು ಎಂದು ಹೇಳಿದ್ದಾರೆ. ಜಿಗಜಿಣಗಿ ಸಾಹೇಬರು ಅತ್ಯಂತ ಸಂಭಾವಿತ ರಾಜಕಾರಣಿ, ಧೀಮಂತ ಮಾಜಿ ಮುಖ್ಯಮಂತ್ರಿ. ಯಾರಾದರೂ ನಾಯಕ ನಮ್ಮ ರಾಜ್ಯದಲ್ಲಿ ಇದ್ರೆ ಯಡಿಯೂರಪ್ಪ ಅವರು. ಇಡೀ ರಾಜ್ಯದ ಜನ ಅತ್ಯಂತ ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಟುಕೊಂಡು ಯಡಿಯೂರಪ್ಪಾಜಿ ಅವರ ಪ್ರೀತಿ ಮಾಡ್ತಕ್ಕಂಥ ಜನ. ಧನ್ಯವಾದ ಸ್ನೇಹಿತರೆ, ಬಂಧುಗಳೇ. ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಬಂದು ಭಾರತ ಜಗತ್ತಿನಲ್ಲಿ 12 ಸ್ಥಾನದಲ್ಲಿರ್ತಕ್ಕಂಥ ಭಾರತವನ್ನ ಕೇವಲ 10 ವರ್ಷದಲ್ಲಿ ಹಸಿರು ಕ್ರಾಂತಿ ಅಧಿಕಾರ ಯಡಿಯೂರಪ್ಪನವರಿಗೆ
ವಿಸ್ತಾರಕರು ಹಿರೇಟಿ ವಿಸ್ತಾರಕರು ದಯಮಾಡಿ ವೇದಿಕೆಗೆ ಬರಬೇಕಂತ ವಿನಂತಿ. ಅಧ್ಯಕ್ಷ ಸ್ನೇಹಿತರಾದ ಜಗದೀಶ್ ಪಂಪಣ್ಣವರು ವೇದಿಕೆಗೆ ಬರಬೇಕು. ಎಲ್ಲ ಜಿಲ್ಲಾ ಮೋರ್ಚಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆಗೆ ಬಂದು ಆಸೀನರಾಗಬೇಕು. ಈಗ ದಯಮಾಡಿ ಶಾಂತತೆಯನ್ನು ಕಾಪಾಡಬೇಕು. ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ಪ್ರಸ್ತುತ ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ಆಗಮಿಸಿದ ಇವತ್ತಿನ ಕಾರ್ಯಕ್ರಮದ ಕೇಂದ್ರಬಿಂದು ಅಭಿವೃದ್ಧಿ ಭಾರತದಲ್ಲಿ ಬಿಜೆಪಿ ವಿಜಯ ಪತಾಕೆಯನ್ನು ಹಾರಿಸಿ ದಕ್ಷಿಣ ಭಾರತ ಬಿಜೆಪಿ ಹೆಬ್ಬಾಗಿಲನ್ನಾಗಿಸಿದ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಜನತಾ ಪಕ್ಷದ ಪರವಾಗಿ ನೆರೆದ ಅಪಾರ ಜನಸ್ತೋಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಲೋಕಸಭಾ ಉಸ್ತುವಾರಿಗಳಾದಂಥ ಹಾಗೂ ಪೂರ್ವ MLCಗಳಾದಂಥ ಸನ್ಮಾನ್ಯ ಶ್ರೀ ಅರುಣ್ ಶಾಪೂರ್ ಅಣ್ಣವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಮುದ್ದೇಬೇಳೆ ಜನತೆ ಪರವಾಗಿ ಹೃದಯಪೂರ್ವಕ ನಾಯಕರು, ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂಥ ಹಾಗೂ ಈಗ ಕರ್ನಾಟಕ ಭಾಜಪದ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಪೂರ್ವ ಶಾಸಕರು, ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಾನ್ಯ ಯಡಿಯೂರಪ್ಪಜಿ ಅವರು ಸಸಿಗೆ ನೀರು 29ನೇ ತಾರೀಕು ನರೇಂದ್ರ ಮೋದಿಜಿಯವರು ಬಾಗಲಕೋಟೆಗೆ 10 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ನಾವೆಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡಿ. ಭಾರತೀಯ ಜನತಾ ಪಕ್ಷಕ್ಕೆ ವಿಶ್ವ ಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮೆಲ್ಲರ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ನಿರಂತರವಾಗಿ ರೈತರು ದೀನ ನಾನು ಕ್ಷಮೆಯನ್ನು ಕೊಡ್ತೇನೆ. ತಮ್ಮೆಲ್ಲರ ಮಾತುಗಳನ್ನ ನನ್ನ ಕ್ಷೇತ್ರದ ಜನ ಕೇಳಬೇಕು ಅಂತ ಆಸೆ ಇತ್ತು. ಅದು ಅನಿವಾರ್ಯ ಕಾರಣಕ್ಕೆ ಅದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಲೋಕಸಭಾ ಚುನಾವಣೆ ಪ್ರಚಾರಾರ್ಥವಾಗಿ ವಿಜಯಪುರ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪಜಿಯವರ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ RS ಪಾಟೀಲ್ರೇ, ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ರವೀಂದ್ರವರೇ, ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಯಡಿಯೂರಪ್ಪಜಿಯವರು ಮಾತಾಡ್ತಾರೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿದೆ, ಕಳೆದ 20-30 ವರ್ಷಗಳಿಂದ ನಮ್ಮ ಮುದ್ದೇಬೇಳ ನಗರ, ತಾಳಿಕೋಟೆ ನಗರ, ನಾಗತ್ವಾಡ ನಗರ, ನಮ್ಮ ಮುದ್ದೇಬೇಳದ ಹಳ್ಳಿಗಳಲ್ಲಿ ಧೂಳು ತುಂಬಿತ್ತು. ನಿಮಗೆಲ್ಲ ಗೊತ್ತಿದೆ. ಧೂಳಲ್ಲಿ ಓಡಾಡೋದು. ಮುದ್ದೇಬೇಳ ಬಜಾರ್ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಾಳಿಕೋಟೆ ಬಜಾರ್ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾಗತ್ವಾಡದ ಬಜಾರ್ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲರೂ ಕೂಡ ಪ್ರತಿದಿನ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಮೂಗು ಮುಚ್ಚಿಕೊಂಡು ವ್ಯಾಪಾರ ಮಾಡಬೇಕಾಗಿತ್ತು. 20 ವರ್ಷದಲ್ಲಿ ಅಸ್ತಮಾದಂಥ ರೋಗಗಳಿಗೆ ನೀವು 30% ಆದರೆ ಯಡಿಯೂರಪ್ಪಾಜಿ ಅವರು ಕೂತಿದ್ದಾರೆ ಪುಣ್ಯಾತ್ಮ. ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊಟ್ಟು ಮುದ್ದೇಬೇಳದಲ್ಲಿ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಆದೇಶ ಮಾಡಿದ್ದಾರೆ. ನಾನು ನಿಮ್ಮ ಹತ್ರ ಬಂದು ವಿನಂತಿ ಮಾಡಿದಾಗ ನನಗೆ ಯಡಿಯೂರಪ್ಪಾಜಿ ಅವರಿಗೆ ಆಶೀರ್ವಾದ ಮಾಡಿದರೆ ನಮ್ಮ ಸರ್ಕಾರ ಬಂದು
1 ವರ್ಷ ನಮ್ಮ ಸರ್ಕಾರ ಇರಲಿಲ್ಲ. ನಂತರ ನಮ್ಮ ಸರ್ಕಾರ ಬಂದಾಗ ಪ್ರವಾಹ ಬಂತು, ನಿಮ್ಗೆಲ್ಲ ಗೊತ್ತಿದೆ. ಹೊಳೆದಂಡೆ ಹಳ್ಳಿಗಳು ನೀರಿನಲ್ಲಿ ಮುಳುಗೋಗಿತ್ತು, ದೋಣಿ ಹಳ್ಳಿಗಳು ನೀರಿನಲ್ಲಿ ಮುಳುಗೋಗಿತ್ತು. ಪುನರ್ನಿರ್ಮಾಣ ಮಾಡತಕ್ಕಂಥ ಹಳ್ಳಿಗಳಿಗೆ ಮುದ್ದೇಬಿಹಾಳದಲ್ಲಿ 30 ವರ್ಷಗಳಿಂದ ಆಗಲೇ ಇರ್ತಕ್ಕಂಥ ಕೆಲಸಕ್ಕೆ 120 ಕೋಟಿ ಅನುದಾನ ಕೊಟ್ಟಂತ ಪುಣ್ಯಾತ್ಮ BS ಯಡಿಯೂರಪ್ಪ. ಈಗಾಗಲೇ 60 ಕೋಟಿ ಕೆಲಸ ನಾವು ಮಾಡಿ ಮುಗಿಸಿದ್ದೇವೆ. ಮುದ್ದೇಬಿಹಾಳ ನಗರಕ್ಕೆ 120 ಕೋಟಿ, ತಾಳಿಕೋಟೆ ನಗರಕ್ಕೆ 130 ಕೋಟಿ, 4 ವಾರಕ್ಕೆ 50 ಕೋಟಿ. ಇಡೀ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರಕ್ಕೆ 4,500 ಕೋಟಿ ಅನುದಾನ ಇವ್ರನ್ನ ಅವ್ರನ್ನ ಯಾವ ಕಾರಣಕ್ಕೂ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಕೊಳ್ಳಿ, ಇಲ್ಲಿ ಹಿಂದೆ 25 ವರ್ಷ ಕಾಂಗ್ರೆಸ್ಸಿನ ಆಡಳಿತ ಇತ್ತು. ಒಂದೇ ಒಂದು ಊರಲ್ಲಿ 1 ಇಂಚು CC ರಸ್ತೆಗಳಾಗಿರಲಿಲ್ಲ, ಒಂದು ಕೆರೆಗೆ 1 ಹನಿ ನೀರು ಬಂದಿರಲಿಲ್ಲ. 48 ಕೆರೆಗಳನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ದೇವೆ. ಸಿಮ್ಮಲಿಗೆ ಏತ ನೀರಾವರಿಗೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಬಂಡಿ ಯಾತ್ರೆಯನ್ನು ತಗೊಂಡು ಹೋರಾಟ ಮಾಡಿದಾಗ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿಗಳಾಗಿದ್ದವು. ಅವಾಗ ಸಿಮ್ಮಲಿಗೆ ಮತ್ತು ಮುಳವಾಡಕ್ಕೆ 1,800 ಕೋಟಿ ರೂಪಾಯಿಗಳನ್ನು ಕೊಟ್ಟು ಇವತ್ತು ನಮ್ಮ ರೈತರ ಹೊಲಗಳಿಗೆ ನೀರು ಬರ್ತಕ್ಕಂಥ ಅವಕಾಶ ಮಾಡಿಬಿಟ್ಟಿದ್ರೆ ಅದು ಪುಣ್ಯಾತ್ಮ ಯಡಿಯೂರಪ್ಪ. ಯಾಕಂದ್ರೆ ನಮ್ಮ ಜನ ಇವತ್ತು ವಿಧಾನಸಭಾ ಚುನಾವಣೆ ಇವತ್ತೇನ 40 ಮತಗಳಿಂದ ಸೋತಿದ್ದಾರೆ. ಆದರೆ ಈ ಸೋಲು ನನ್ನ ಸೋಲಲ್ಲ, ಈ ತಾಲೂಕಿನ ಅಭಿವೃದ್ಧಿಯ ಸೋಲು ಅನ್ನೋದನ್ನ ನೀವು ಯಾರೂ ಕೂಡ ಮರೆಯಬಾರದು. ಆ ಸೋಲಿನ ಸೇಡನ್ನು ತೀರಿಸಿಕೊಳ್ಳಬೇಕಾಗಿದ್ರೆ ಯಡಿಯೂರಪ್ಪಾಜಿ ಅನುದಾನ ಕೊಟ್ಟಿದ್ದಾರೆ. ಅನುದಾನಕ್ಕೆ ಮತ್ತೆ ಉಪಕಾರವನ್ನ ಸ್ಮರಣೆ ಮಾಡಿಕೊಂಡು ಆ ಉಪಕಾರವನ್ನು ತೀರಿಸಬೇಕಾಗಿದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ 2019 ಲೋಕಸಭಾ ಚುನಾವಣೆಯಲ್ಲಿ 32,000 ನಾವು ನೀಡಿಕೊಟ್ಟಿದ್ವಿ. ಎಷ್ಟೋ 32,000. ಈ ಸಾರಿ ಇಡೀ ಮುದ್ದೇಬಿಹಾಳ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ, ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ. ಇನ್ನು ಮೇ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಏನಿದೆ, ನಾನು ನೀವು ಅನಿಸ್ಬೋದು ಜನರಿಗೆ ಸಾಯೋದು ನಮ್ಮ ಊರಿಗೆ ಬಂದಿಲ್ಲ ಅಥವಾ ನಮ್ಮನ್ನು ಮಾತಾಡಿಸಿಲ್ಲ ಅಂತ ಭಾವನೆ ಇಟ್ಕೋಬೇಡಿ. ನನಗೆ ಬಹಳ ಸರಿ ಹೇಳ್ತಿರ್ತಾರೆ ಅವರು, ನಡಳಿ ಸರ್ಕಾರ ನೀ ಇದ್ದ ಮೇಲೆ ನಾ ಇದ್ದಂಗೆ, ನೀ ಏನ್ ಹೇಳ್ತೀವಿ ಅದನ್ನು ಕೇಳ್ತೀನಿ ಅಂತಕ್ಕಂಥ ಮಾತನ್ನ ಪ್ರತಿ ಸಾರಿ ಹೇಳ್ತಾ ಇರ್ತಾರೆ. ಅದಕ್ಕೆ ದಯಮಾಡಿ ವಿನಂತಿ ಮಾಡ್ತೇನೆ, ರಮೇಶ್ ಜಿಗಜಿಣಗಿ ಅವರು ಗೆದ್ದು ಬಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇಳಿರ್ತಾರೆ. ನಿಮ್ಮ ಪ್ರತಿಯೊಂದು ಓಟು ನರೇಂದ್ರ ಮೋದಿ ಅವರಿಗೆ ನೀಡಿದಂಗೆ ಆಗ್ತದೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ನನ್ನ ರಾಜಕೀಯ ಜೀವನದಲ್ಲಿ 24 ಗಂಟೆ ಜನರನ್ನ ದೇವರು ಅಂತ ಪ್ರೀತಿ ಮಾಡಿದ್ದೇನೆ. ಹೃದಯದಲ್ಲಿ ಇಟ್ಟುಕೊಂಡು ನನ್ನ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಜನರನ್ನ ಪ್ರೀತಿ ಮಾಡಿದ್ದೇನೆ. ನಾನು ಅಧಿಕಾರದಲ್ಲಿದ್ದಾಗ ಯಾರೇ ಬಂದರೂ ಕೂಡ ಯಾವುದೇ ಪಕ್ಷಕ್ಕೆ ಓಟ್ ಹಾಕಿದ್ರು ಅಂತ ನಾನು ಯಾವತ್ತೂ ಕೇಳಿಲ್ಲ. ಎಲ್ಲರನ್ನ ಕರೆಸಿ ಪ್ರೀತಿಯಿಂದ ಕೆಲಸ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಒಂದು ನೆನಪಿಟ್ಕೊಳ್ಳಿ, ಮತ್ತೆ ಭಾರತೀಯ ಜನತಾ ಪಕ್ಷ ಈ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಏನಿದೆಯಲ್ಲ, ಕಾಂಗ್ರೆಸ್ 2 ಹೋಣ ಆಗ್ತದೆ. ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಳ್ತದೆ. ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಕರ್ನಾಟಕದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆಗೆ ಏನು ವಿಧಾನಸಭೆ ಚುನಾವಣೆ ನಡೀತದೆ. ಮತ್ತೆ ಮುದ್ದೇಬಿಹಾಳದಲ್ಲಿ ಭಾರತೀಯ ಜನತಾ ಪಕ್ಷ ಖಂಡಿತವಾಗಲೂ ವಿಜಯ ಈ ಸಂದರ್ಭ ಹೇಳ್ತಾ ಒಂದು ಗಮನದಲ್ಲಿಟ್ಟುಕೊಳ್ಳಿ. KS ಪಾಟೀಲ್ ಹೇಳಿ ನಾನು ಸೋತಿದ್ದೀನಿ ಅಂತೇಳಿ ಮನೆಗೆ ಕೂತಿಲ್ಲ. ನಾನು ಸೋತಾದ್ಮೇಲೆ ಯಡಿಯೂರಪ್ಪಾಜಿ ಅವರು ನನ್ನನ್ನು ಕರೆದು, ವಿಜೇಂದ್ರಾಜಿ ಅವರು ನನ್ನನ್ನು ಕರೆದು ಇಡೀ ರಾಜ್ಯದ ರೈತ ಪರ ಹೋರಾಟವನ್ನು ನೀನು ರೂಪಿಸಬೇಕು, ರೈತ ಸಂಘಟನೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಅಧ್ಯಕ್ಷನನ್ನಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸುತ್ತಿ ರೈತ ಪರವಾದಂತ ಕೆಲಸಗಳನ್ನು ಜೈ ಶ್ರೀರಾಮ್, ಭಾರತ್ ಮಾತಾ
3 ಗಂಟೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸ ಇತ್ತು. ಕೆಲವೇ ನಿಮಿಷಗಳು ಮಾತಾಡಿ ಹೋಗ್ತಾ ಇದ್ದೇನೆ. ಯಾರು ಅನ್ಯತಾ ಭಾವಿಸಬಾರದು, ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತೇನೆ. ಮಾಜಿ ಶಾಸಕರಾದಂಥ ಎಸ್ ನರಳ್ಳಿಯವರೇ, ಜಿಲ್ಲಾಧ್ಯಕ್ಷರಾದಂಥ RS ಪಾಟೀಲ್, SK ಬೆಳ್ಳೂರಿಯವರೇ, ರಮೇಶ್ ಭೂಷಣರ್ ಅವರೇ, ಸೋಮನಾಥ್ ಪಾಟೀಲ್, ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತ ಮುದ್ದೇಬಿಹಾಳದ ಸುತ್ತಮುತ್ತಲ ನಮ್ಮ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 10 ವರ್ಷ ಆಯಿತು. ಒಂದು ದಿವಸ ಅವರು ವಿಶ್ರಾಂತಿ ತಗೊಂಡಿಲ್ಲ ತಾಯಿ. ಒಂದು ದಿನ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ವಿಶ್ರಾಂತಿ ತಗೊಳ್ಳದೇನೆ ದೇಶದ ಉದ್ದಕ್ಕೆ ಪ್ರವಾಸ ಮಾಡ್ತಾ ಪಕ್ಷವನ್ನು ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುದ್ದೇಬಿಹಾಳ ಸೇರಿ ಸುಮಾರು ನಮ್ಮ ರಾಜ್ಯದಲ್ಲಿ 18ಕ್ಕೆ 18 ಲೋಕಸಭಾ ಕ್ಷೇತ್ರ, 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲುವಂತ ಒಂದು ವಾತಾವರಣ ಇದೆ. ನಿನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕಡೆ ಬಿಜೆಪಿ ಗಾಡಿ ಬೀಸ್ತಾ ಇದ್ದು 14ಕ್ಕೆ 14 ಲೋಕಸಭಾ ಕ್ಷೇತ್ರ ನಾವು ಗೆಲ್ಲಲಿದ್ದೇವೆ ಅನ್ನುವಂತಹ ಸಂತೋಷದ ಸಂಗತಿಯನ್ನು ನೀವು ತಿಳಿಸಲು ಇಚ್ಛೆ ಪಡ್ತೇನೆ. ಬಂಧುಗಳೇ, ಒಂದು ಕಾಲ ಇತ್ತು, ಹಣದ ಬಲದಿಂದ, ಹೆಂಡದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಶ್ವಜೀವನ ಬಿತ್ತಿ ಚುನಾವಣೆಯಲ್ಲಿ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿ ಕಾಂಗ್ರೆಸ್ನವರು ಇದ್ದರು. ಆದರೆ ಕಾಲ ಬದಲಾಗಿದೆ, ಜನ ಜಾಗೃತರಾಗಿದ್ದಾರೆ. ಯಾವ ಸರಿ ಯಾವ ತಪ್ಪು ತಿಳ್ಕೊಳ್ಳುವಂತ ಶಕ್ತಿ ಈ ರಾಜ್ಯದ ಜನರಿಗೆ ಗೊತ್ತಿದೆ, ಈ ಭಾಗದ ಜನರಿಗೆ ಗೊತ್ತಿದೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ರು. ನಾನು ಮುಖ್ಯಮಂತ್ರಿ ಆಗಿದ್ದಾಗ 4,500 ಕೋಟಿ ಅನುದಾನವನ್ನ ಮುದ್ದೇಬಿಹಾಳ ವಿಧಾನಸಭೆಗೆ ನೀಡಿದ್ದೇನೆ. ಶಿವಮೊಗ್ಗ, ಉಡುವಾಡ ಏತ ನೀರಾವರಿಗೆ 1,800 ಕೋಟಿ ಅನುದಾನ ನೀಡುವುದಕ್ಕೆ ಪ್ರಸ್ತಾಪ ಮಾಡಿದರು. ನಾನು ನಿಮ್ಗೆ ಕೇಳ್ತೇನೆ ತಾಯಿ, ಈಗ ಅಧಿಕಾರಕ್ಕೆ ಒಂದು 10 ತಿಂಗಳು ಕಳೆದೋಯ್ತು. ಏನಾದರೂ ಮುದ್ದೇಬಿಹಾಳಿಗೆ ಕಣ್ಣು ಕಾಣುವಂತ ಯಾರಾದ್ರೂ 1,000 ಕೋಟಿ ರೂಪಾಯಿ ಅಥವಾ 500 ಕೋಟಿ ಅಥವಾ 100 ಕೋಟಿ ಅಥವಾ 10 ಕೋಟಿ ರೂಪಾಯಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಟ್ಟಂತ ಉದಾಹರಣೆ ಇದೆಯಾ ಅಂತ ನಾನು ನಿಮ್ಮನ್ನು ಕೇಳ್ತೇನೆ. ಸರ್ಕಾರ ದಿವಾಳಿ ಆಗಿದೆ, ಪಾಪರಾಗಿದೆ. ಜನಹಿತವನ್ನ ಸಂಪೂರ್ಣ ಬರೆದು ಒಂದು ರೀತಿ ದರ್ಬಾರ್ ನಡೆಸಿದ್ದಾರೆ. ಇದೇ ವಾತಾವರಣ ಇಡೀ ರಾಜ್ಯದಲ್ಲಿದೆ. ನಾನು ಕೇಳ್ತೇನೆ, ಈ ಸರ್ಕಾರವನ್ನ ಜನ ಕೊಟ್ಟಂತ ತೆರಿಗೆ ಹಣ ಎಲ್ಲೋಯ್ತು? ಲೂಟಿ ಹಲವು ದರೋಡೆ ನಡೀತಾ ಇದೆ. ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ. ನಾನಿದ್ದಾಗ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 6,000 ಕೊಟ್ಟರೆ ನಾನು 4,000 ಕೊಡ್ತಿದ್ದೆ, 10,000 ಕೊಡ್ತಾ ಇದ್ದೆ. ಈಗ 4,000 ಕೊಡೋದು ನಿಲ್ಸಿದ್ರಿ. ನಮ್ಮ ತಾಯಿ ನಿಲ್ಕೊಂತಿದ್ದೀರ. ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದೆ ಈಗ 1 ಲಕ್ಷ ರೂಪಾಯಿ ಕೈಗೆ ಸಿಗ್ತಾ ಇದೆ. ಯಾಕೆ ನಿಲ್ಲಿಸ್ತಾ ಇದ್ದೀರಾ ಅದನ್ನ? ಸುವರ್ಣ ಭೂಮಿ ಯೋಜನೆ ಯಾಕೆ ನಿಲ್ಲಿಸಿದ್ರಿ? ಎಲ್ಲ ಯೋಜನೆಗಳು ನಿಂತೋಗಿದೆ. ಕೇವಲ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಲೋಕಸಭಾ ಗೆಲ್ಲಬೇಕಾಗಿದೆ. ಇವತ್ತು ರಮೇಶ್ ಜಿಗಜಿಣಗಿ ಅವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿಲ್ಲ. ನಿಮ್ಮನ್ನು ನೋಡಿದಾಗ ನಮಗೆ ವಿಶ್ವಾಸ ಇದೆ, ರಮೇಶ್ ಜಿಗಜಿಣಗಿ ಸುಮಾರು 3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಈ ಬಾರಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ನಿಮ್ಮೆಲ್ಲರ ಆಶೀರ್ವಾದ ರಮೇಶ್ ಜಿಗಜಿಣಗಿ ಮೇಲೆ ಇರಬೇಕು ಅಂತ ಕೇಳಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂಧುಗಳೇ, ಇವತ್ತು 10 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ NDA ಸರ್ಕಾರ
ಈ ದೇಶದ ಹಲವಾರು ದೀರ್ಘಕಾಲೀನ ಸಮಸ್ಯೆಗೆ ಪರಿಹಾರ ಹುಡುಕಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ರಾಮನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಕರೆ ಕೊಟ್ಟರೆ ಯಾರೊಬ್ಬರು ಬರಲಿಲ್ಲ. ರಾಮನ ಪ್ರತಿಷ್ಠಾಪನೆಯಲ್ಲಿ ಮಾಡಿದವ್ರಿಗೆ ಇಷ್ಟ ಇರಲಿಲ್ಲ. ಇದು ಕಾಂಗ್ರೆಸ್ಸಿನ ನೀತಿ. ಈ ರೀತಿ ದೇಶದ ಜನರ ಸಮಸ್ಯೆಗೆ ಸ್ಪಂದಿಸ್ತೇನೆ. ಪ್ರಭು ಶ್ರೀರಾಮನ ಜನ್ಮಸ್ಥಾನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋದನ್ನು ಸಹಿಸ್ತೇನೆ. ಜನರ ಜೀವನಕ್ಕೆ ಚೆಲ್ಲಾಟ ಮಾಡ್ತಿರುತ್ತಾ ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಪಾಠವನ್ನು ಕಲಿಸಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ವಿದೇಶಗಳಿಗೆ ಹೋಗಿ ಬರ್ತಾ ಇದ್ದಾರೆ. ಎಲ್ಲ ಕಡೆ ದೇವದುರ್ಗವಾದಂತಹ ಸ್ವಾಗತ. ಇಡೀ ವಿಶ್ವವೇ ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಕಾತರತೆಯನ್ನು ಕೂತಿರುವಂತಹದ್ದು ಪಾಕಿಸ್ತಾನ ಸೇರಿ ಈ ರೀತಿ ನರೇಂದ್ರ ಮೋದಿಯವರ ಜನಪ್ರಿಯತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇಡೀ ವಿಶ್ವವೇ ಅವ್ರನ್ನ ಹಾಡಿ ಓಡುತ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆ ಬಂದಿದೆ. ನನಗೆ ವಿಶ್ವಾಸ ಇದೆ ಈ ಬಾರಿ ಲೋಕಸಭೆಯಲ್ಲಿ ಜನಪ್ರಿಯತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇಡೀ ವಿಶ್ವವೇ ಅವ್ರನ್ನ ಹಾಡಿ ಓಡುತ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆ ಬಂದಿದೆ. ನನಗೆ ವಿಶ್ವಾಸ ಇದೆ ಈ ಬಾರಿ ಲೋಕಸಭೆಯಲ್ಲಿ 400ಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಓಡಾಟವನ್ನು ಮಾಡ್ತಾ ಇದ್ದೇನೆ. ಮುದ್ದೆ ಬೇಡದಲ್ಲಿ ಯಾವ ರೀತಿ ನಮ್ಮ ತಾಯಿಯಂದರು ಅಣ್ಣ ತಮ್ಮಂದಿರು ಇಲ್ಲಿ ಸೇರಿದ್ದೀರೋ ಅದೇ ರೀತಿ ರಾಜ್ಯದ ಉದ್ದಗಲಕ್ಕೆ ಇದೇ ರೀತಿಯ ಒಂದು ವಾತಾವರಣ ಇದೆ. ನನಗೆ 82 ವರ್ಷ, ಆದ್ರೆ ಮನೆ ಸೇರಿಲ್ಲ. ನಾನು ನಿಮ್ಮೆಲ್ಲ ಆಶೀರ್ವಾದ ಕೈಕಾಲು ಗಟ್ಟಿ ಇದೆ. ಇನ್ನೊಂದು ಲೋಕಸಭಾ ಚುನಾವಣೆನೂ ನಾನು ಮಾಡಿ ಇಲ್ಲಿಗೆ ಮತ್ತೊಮ್ಮೆ ನಾನು ಬರ್ತೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಈ ಉರಿ ಬಿಸಿಲಿನಲ್ಲಿ ಇಲ್ಲಿ ಸೇರಿದಂತ ಜನಸ್ತಂಭವನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ಅನೇಕ ಸಭೆಗಳನ್ನು ಮಾಡಿದ್ದೇನೆ, ದಿನಕ್ಕೆ 5-6 ಸಭೆಯನ್ನು ಮಾಡ್ತೇನೆ. ಆದರೆ ಮುದ್ದೇಬಿಹಾಳಗೆ ಬಂದಾಗ ನಮ್ಮ ತಾಯಿಯರು ಮೆರವಣಿಗೆಯಲ್ಲಿ ಬಂದ ರೀತಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗುರಿ ಬಿಸಿಲಲ್ಲಿ ಕೂತಿರುವಂತಹದನ್ನು ನೋಡಿದಾಗ ನನಗನ್ಸುತ್ತೆ ಈ ಮುದ್ದೇಬಿಹಾಳದ ಜನರಿಗೆ ಏನು ಕೊಟ್ಟರು ಕಡಿಮೆ, ಏನು ಮಾಡಿದ್ರು ಕಡಿಮೆ ಅಂತ ನನ್ನ ಭಾವನೆ. ಈಗಾಗಲೇ ನಮ್ಮ ನಾಯಕರು ಮಾತನಾಡಬೇಕಾದ್ರೆ ಮುದ್ದೇಬಿಹಾಳದ ಸಮಗ್ರ ಅಭಿವೃದ್ಧಿಗೆ ನಾವು ಏನೇನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಮುಂದೆ ಸಹ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೇನು ಕಾಮಗಾರಿ ಉಳಿದಿದೆಯೋ ಅದಕ್ಕೆ ಮಾಡಕ್ಕೆ ನಾವು ಸಿದ್ಧ ಇದ್ದೇವೆ ಅಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನನ್ನ ಸ್ನೇಹಿತರು ಹೇಳ್ತಾ ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ SC/ST ಜನಾಂಗದ ಬಗ್ಗೆ ಹೇಳ್ತಾ ಇದ್ದಾರೆ. ಹಣ ನಾನು ಅಧಿಕಾರದಲ್ಲಿ ಇದ್ದಾಗ ಲಂಬಾಣಿ ನಮ್ಮ ತಾಯಂದಿರು ಒಂದು ಮಾಲಾರ್ಪಣೆ ಮಾಡಿ ಹೋದ್ರು. ಲಂಬಾಣಿ ತಂಡ ಹೇಗಿತ್ತು, ಈಗ ಏನಾಗಿದೆ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಕಾನೂನುಗಳಾಗಿತ್ತು, ಈಗ ಏನಾಗಿದೆ? ಬಾಯಿನಲ್ಲಿ ಹೇಳೋದನ್ನ ಅಕ್ಷರಶಃ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರ ಹೆಸರನ್ನು ಹೇಳುವಂತ ನೈತಿಕ ಹಕ್ಕು ಕಾಂಗ್ರೆಸ್ನವ್ರಿಗಿಲ್ಲ. ಅವರು ತೀರ್ಕೊಂಡಾಗ ಡೆಲ್ಲಿನಲ್ಲಿ ಒಂದು ಜಾಗವನ್ನು ಶವ ಸಂಸ್ಕಾರ ಕೊಡ್ತೇನೆ. ಮುಂಬೈನ ದಾದರಲ್ಲಿ ಸಮುದ್ರದ ಪಕ್ಕ ಶವ ಸಂಸ್ಕಾರ ಮಾಡಬೇಕಾಯಿತು. ಇಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವಂತ ನೈತಿಕ ಹಕ್ಕಿದೆಯೇನು? ಪ್ರಧಾನಿ ನರೇಂದ್ರ ಮೋದಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಬದ್ಧರಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ನಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಈ ರೀತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ನನ್ನ ಅಣ್ಣ ತಮ್ಮಂದಿರಿಗೆ, ತಾಯಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನಾನು 2:30 ಗಂಟೆಗೆ ಶಿವಮೊಗ್ಗದಲ್ಲಿ ಇರಬೇಕಾಗಿತ್ತು ಸಭೆಯಲ್ಲಿ. ನನ್ನ ಮಗ ರಾಘವೇಂದ್ರ ಚುನಾವಣೆ ನಿಂತಿದ್ರು ನಾನು ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ ನನ್ನ ಆದ್ಯತೆ ನೀವೇ ಬಂತು, ನನ್ನ ಮಗ ಅಲ್ಲ.
ಮತ್ತೊಮ್ಮೆ ಸೇರಿದಂತ ನಮ್ಮೆಲ್ಲ ಅಣ್ಣ ತಮ್ಮಂದಿರು, ತಾಯಂದಿರು, ಮಾಧ್ಯಮದ ಸ್ನೇಹಿತರು, ವೇದಿಕೆ ಮೇಲೆ ಮುಖಂಡರಿಗೆ ವಂದನೆ, ಅಭಿನಂದನೆ ಸಲ್ಲಿಸಿ ಮಾತನಾಡುತ್ತೇನೆ. ಧನ್ಯವಾದಗಳು, ನಮಸ್ಕಾರ. ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.